ನಮಸ್ತೆ ಎಲ್ರಿಗೂ. ಈ ಆಧುನಿಕ ಕಾಲದಲ್ಲಿ ಒಂದು ಜನಪ್ರಿಯ ಮಾತಿದೆ, ಯಾವಾಗ ನೋಡಿದ್ರು ಸ್ವತಂತ್ರವಾಗಿ ಬದುಕಬೇಕು ಅಂತ ಒಂದು ಮಾತು. ಹೌದಾ? ಏನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ಮಾತ್ರ ಪ್ರಶ್ನೆ ಆಗಿಬಿಡುತ್ತೆ. ಯಾಕೆ ಅಂದರೆ ನಾವು ನಮ್ಮ ಗುರುಗಳ ಹತ್ರ ಪಾಠ ಕಲಿಯುವಾಗ ಅವರು ಒಂದಿನ ಇದೇ ಥರ ನಾವು ಹುಡುಗತನದಿಂದ ಪ್ರಶ್ನೆ ಮಾಡಿದ್ವಿ. ಸರ್, ಮನುಷ್ಯ ಸ್ವತಂತ್ರವಾಗಿ ಬದುಕಬೇಕು ಸರ್, ಇನ್ನೊಬ್ಬರ ಅವಲಂಬನೆಯಿಂದ ಬದುಕಬಾರ್ದು ಅಂತ. ನನಗೆ ಅವಾಗ ಆ ಕೌಮಾರ ಪ್ರಾಯದಲ್ಲಿ ಬಹುಶಃ ತಿಳುವಳಿಕೆ ಅನ್ನೋದು ಗುರುಮುಖದಿಂದ ಬಂದಾಗ ಮಾತ್ರ, ಶಂಖದಿಂದ ಬಿದ್ದರೆ ತೀರ್ಥ ಅಂತ ಹೇಳ್ತಾರಲ್ಲ ಆ ಥರ. ಆಗ ಕೇಳಿದ ಪ್ರಶ್ನೆಗೆ ನಕ್ಕರು ಗುರುಗಳು. ಏನು ಸ್ವತಂತ್ರ ಅಂದರು? ಸ್ವಲ್ಪ ಯೋಚನೆ ಮಾಡಿ, ಏನಾದರೂ ಸ್ವತಂತ್ರದಿಂದ ಬದುಕ್ತೀವಿ ಅಂತ ಹೇಳೋ ಯೋಗ್ಯತೆ ನಿಮಗೆ ಆಗಲಿ ನಮಗಾಗಲಿ ಇದೆಯಾ ಅಂದರು. ಒಂದು ಸರಿ ಏನಪ್ಪ ಹಿಂಗೆ ಬೈತಿದ್ದಾರೆ ಅಂತ ಬೇಜಾರಾದರೂ ಆಮೇಲೆ ವಿವರಣೆ ಹೇಳಿದ್ರು. ನೋಡ್ರಪ್ಪ, ಸ್ವತಂತ್ರವಾಗಿ ಹುಟ್ಟಬೇಕು ಅಂತ ಹೇಳಿ ನೀವು ಇಷ್ಟಪಡೋದಾದರೆ ಯಾರ ಅವಲಂಬನೆಯೂ ಇಲ್ಲದೆ ನೀವೇ ಸ್ವಂತ ಒಂದು ಸೃಷ್ಟಿ ಮಾಡಿಕೊಂಡು ನಿಮ್ಮದೇ ಸೃಷ್ಟಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ಬದುಕಬೇಕು ಅನ್ನೋದು ಸ್ವತಂತ್ರ ತಾನೇ. ನಿರಾಳತೆ ಅಂದರೆ ಅದು ತಾನೇ. ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನೆ ನೋಡಿ, ಅವನು ಸ್ವತಂತ್ರವಾಗಿ ವಿಹರಿಸ್ತಾ ಇರ್ತಾನೆ, ಆದಿಶೇಷನ ಮೇಲೆ ಮಲ್ಕೊಂಡು ಸದಾ ಜಗತ್ತಿನ ಚಿಂತೆಯಲ್ಲಿರ್ತಾನೆ. ಈಗ ನೀವು ಆ ಥರ ಅನುಭವವನ್ನು ಯಾವಾಗ ಹೊಂದಿರ್ತೀರಿ? ಹೋಗಲಿ, ತಾಯಿ ಗರ್ಭದಲ್ಲಿದ್ದಾಗ ಹೊಂದಿರ್ತೀರಿ. ಹೋಗಲಿ, ಸ್ವತಂತ್ರವಾಗಿ ಜನಿಸ್ತೀವಿ ಅಂತ ಹೇಳ್ತೀರಲ್ಲ, ಅದು ಹೆಂಗೆ ಸ್ವತಂತ್ರವಾಗಿ ಜನಿಸ್ತೀವಿ? ತಂದೆ ಮತ್ತು ತಾಯಿಯ ಶಕ್ತಿಯ ರೂಪ ನೀವು, ಇಬ್ಬರ ಸಹಕಾರದಿಂದ ಜನಿಸ್ತೀರಿ. ಮತ್ತೆಂತ ಸ್ವತಂತ್ರವಾಗಿ ಜನಿಸ್ತೀರಿ? ತಾಯಿಯ ಹೊಕ್ಕಳ ಬಳ್ಳಿಯಲ್ಲಿ ಇದು ಹೊಟ್ಟೆಲಿರೋ ತನಕ ಊಟ ಮಾಡ್ತೀರಿ, ಸ್ವತಂತ್ರವಾಗಿ ತಿನ್ನೋದು ಕೂಡ ಇಲ್ಲ. ಉಸಿರಾಡೋದು ಹೊಕ್ಕಳ ಬಳ್ಳಿ ಮೂಲಕ, ತಿನ್ನೋದು ಹೊಕ್ಕಳ ಬಳ್ಳಿ ಮೂಲಕ. ಇನ್ನೆಂಥ ಸ್ವತಂತ್ರ? ಅರ್ಥ ಆಯ್ತಾ ಅಂದರು. ಅವಾಗ ನಮಗೊಂದು ಸ್ವಲ್ಪ ಇನ್ನೂ ತಿಳಿಯುವ ಕುತೂಹಲ ಇತ್ತಲ್ಲ, ಸುಮ್ಮನೆ ಇದ್ವಿ. ಆಮೇಲೆ ಮತ್ತೆ ಏನು ಹೇಳಿದರು? ಹೋಗಲಿ, ದೇಹವನ್ನು ನೋಡಿ, ಏನು ಸ್ವತಂತ್ರವಾಗಿ ಬದುಕ್ತೀವಿ? ಉಸಿರಾಡುವುದಕ್ಕೆ ಮೂಗಿನ ಸಹಾಯ ಬೇಕು, ನೋಡುವುದಕ್ಕೆ ಕಣ್ಣಿನ ಸಹಾಯ ಬೇಕು, ಕೇಳುವುದಕ್ಕೆ ಕಿವಿ ಸಹಾಯ ಬೇಕು, ಮಾತಾಡುವುದಕ್ಕೆ ಬಾಯಿ ಸಹಾಯ ಬೇಕು, ಆಹಾರ ರುಚಿ ನೋಡೋದಕ್ಕೆ ನಾಲಿಗೆ ಸಹಾಯ ಬೇಕು. ಆಮೇಲೆ ಜೀರ್ಣಾಂಗಗಳ ಸಹಾಯ ಇಲ್ಲದೆ ಆಹಾರ ಜೀರ್ಣ ಆಗುತ್ತಾ ನಿಮಗೆ? ಏನಿಲ್ಲ. ದೇಹವನ್ನು ರಕ್ಷಿಸಬೇಕಾದ್ರೆ ಚರ್ಮದ ಸಹಾಯ ಬೇಕು. ಎಲ್ಲದಕ್ಕೂ ಪರಾಶ್ರಯವನ್ನು ದೇಹವೇ ತೋರಿಸ್ತಾ ಇದೆ. ನೀನೆಂಥ ಸ್ವತಂತ್ರ? ನಡೆಯೋದಕ್ಕೆ ಕಾಲಿನ ಸಹಾಯ ಬೇಕು, ಸಹಾಯ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಕೈನ ಸಹಾಯ ಬೇಕು. ಇದೆಲ್ಲ ಅವಲಂಬನೆ ಅಲ್ವಾ? ಏನು ಸ್ವತಂತ್ರವಾಗಿ ಬದುಕಲು ಅಂತ ಹೇಳಿದ್ರು. ನಿಜವಾಗ್ಲೂ ಆಶ್ಚರ್ಯ ಆಗುವಂಥದ್ದು ಇದು. ಗುರುಗಳು ಬೈದರು, ಅದೆಂಥ ಅದ್ಭುತವಾದ ಮಾತಾಡೋರು ಅಂತ. ಅದಕ್ಕೆ ನಗ್ತಾನು ಹೇಳಿದ್ರು, ನೋಡಿ, ಸ್ವತಂತ್ರವಾಗಿ ಬದುಕಬೇಕು ಅನ್ನೋರು ಒಂದು ಯೋಚನೆ ಮಾಡಿ. ಉದಾಹರಣೆಗೆ ಅಂಗವಿಕಲ ಮಕ್ಕಳು ಜನಿಸ್ತಾರೆ, ಹೌದಾ? ಈಗ ಶಿವಕುಮಾರ್ನಂತ ಅಂಗವಿಕಲ ಮಕ್ಕಳು ಜನಿಸ್ತಾರೆ ಅಂತ ಇಟ್ಕೊಳ್ಳಿ. ಈಗ ಮೊದಲೇ ಉರಿಗಾಯದ ಮೇಲೂ ಹಾಕದಂಗೆ ದೇವರು ಇವರಿಗೆ ಎಂಥ ಅವಕಾಶ ಕೊಟ್ಟಿದ್ದಾನೆ ನೋಡಿ. ಅವನಿಗೆ ಸ್ವತಂತ್ರವಾಗಿ ಓಡಾಡೋದಕ್ಕಾಗೋದಿಲ್ಲ, ಹೌದಾ? ಬೇರೆಯವ್ರ ಸಹಾಯ ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಅನ್ನುವ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಆದರೆ ದೇವರು ಒಂದು ಕೈಯಲ್ಲಿ ಕೊಟ್ಟರೆ ಒಂದು ಕೈಯಲ್ಲಿ ಏನಪ್ಪ ಅದು ಕಿತ್ಕೊಳ್ತಾನೆ, ಒಂದು ಕೈಯಲ್ಲಿ ಕಿತ್ಕೊಂಡಿದ್ದಾನ 100 ಕೈಯಲ್ಲಿ ಕೊಡ್ತಾನೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಈಗ ಶಿವಕುಮಾರ್ನಿಗೆ ಓಡಾಡೋಕ್ಕಾಗಲ್ಲ ಅಂದರೆ ಅವನ ಪರವಾಗಿ ಎಷ್ಟು ಜನ ಓಡಾಡ್ತಾರೆ ಅಲ್ವಾ? ಅವನಿಗೋಸ್ಕರ ಎಷ್ಟು ಜನ ಕೆಲಸ ಮಾಡ್ತಾರೆ. ಒಳ್ಳೇದು ಮಾಡೋ ಮನಸ್ಸಿದ್ರೆ ಬೇಕಾದಷ್ಟಾಯಿತು. ಯಾಕಂದರೆ ಒಳ್ಳೆ ಕೆಲಸಕ್ಕೆ ಮುಹೂರ್ತ ನೋಡಬಾರ್ದು ಅನ್ನೋದು ತಿಳ್ಕೊಳ್ಳಿ. ಏನು ಸ್ವತಂತ್ರವಾಗಿ ಬದುಕೋದು ಅಂತ ಹೇಳೋದು. ನಿಜವಾಗ್ಲೂ ಈ ಸ್ವತಂತ್ರದಿಂದ ಬದುಕುವ ಯೋಚನೆ ಇದೆಯಲ್ಲ, ಅದು ನಿಜವಾಗ್ಲೂ 0 ಅಂತ ಅನಿಸಿದ್ದು ಈ ಗುರುಗಳ ಪ್ರೀತಿ ಮಿಶ್ರಿತ ಬೈಗಳ ಕೇಳಿದಾಗ. ಅದರಿಂದ ಸ್ವತಂತ್ರವಾಗಿ ಬದುಕಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತ ಹೇಳಿದಾಗ ನಮಗೆ ತುಂಬ ನಗು ಬರುತ್ತೆ ಕೆಲವು ಸರಿ, ಅವತ್ತಿನಿಂದ ಆ ಪಾಠ ಕೇಳಿದಾಗಲಿಂದ. ಯಾಕಂದರೆ ನಾನು ಈ ಅನುಭವ ಹೇಳೋದಕ್ಕೆ ಕಾರಣವೂ ಇದೆ. 70ರ ದಶಕದಲ್ಲಿ ನಾನು ಕೊಪ್ಪಳದಲ್ಲಿ ಬಾಳ್ಗಡಿ ಶಾಲೆಯಲ್ಲಿ ಟೀಚರ್ಗಳನ್ನು ಭೇಟಿ ಮಾಡುವ ಅವಕಾಶ ಇತ್ತು. ಚಂದ್ರಶೇಖರ್ ಸರ್, ಕೃಷ್ಣಮೂರ್ತಿ ಸರ್, ಸುಬ್ರಹ್ಮ ಮಾಸ್ಟ್ರು, ಶೇಷಮ್ಮ ಟೀಚರು ಅಂತೆಲ್ಲ ಇದ್ದರು.
ಅದರಲ್ಲಿ ಒಂದು ಸಲ ಏನೋ ಒಂದು ಬರವಣಿಗೆ ಕೊಟ್ಟಿದ್ದರು. ಆವಾಗ ಸಿದ್ದರಾಮಕ್ಕ ಟೀಚರ್ ಅನ್ನೋರು ಬರವಣಿಗೆ ಕೊಟ್ಟಿದ್ದರು, ಮನುಷ್ಯ ಹಂಗಿನಲ್ಲಿ ಇಲ್ಲದೆ ಬದುಕ್ಬೋದಾ ಅಂತ. ಆವಾಗ ನಾನು ಅವರು ನಮ್ಮ ಮನೆಗೆ ಬಂದಾಗ ಸ್ವಲ್ಪ ಪರಿಚಯ ಮಾಡಿ ನಮ್ಮ ಅಣ್ಣನ ಬಗ್ಗೆ ಎಲ್ಲ ವಿಚಾರಿಸ್ತಾ ಮಾತಾಡ್ತಿದ್ರು. ಆವಾಗ ನಾನು ಇದ್ದೆ ಅಲ್ಲಿ. ಆಗ 7ನೇ ಕ್ಲಾಸಲ್ಲಿ ನಮ್ಮ ಅಣ್ಣ ಓದ್ತಾಯಿದ್ರು, ಗಣೇಶ್ ಅಂತ. ಆಗ ಪಬ್ಲಿಕ್ ಪರೀಕ್ಷೆ ಕಾಲ, ರ್ಯಾಂಕ್ ಇತ್ತು 7ನೇ ಕ್ಲಾಸಲ್ಲಿ. ಮತ್ತು ನಮ್ಮ ಅಕ್ಕ ಬೇರೆ ಎಲ್ಲ ಜನ ಓದ್ತಾಯಿದ್ರು ಕೂಡ, ತಂಗಿಯರು ಓದ್ತಿದ್ರು. ನಾನು ತಾಯಿ ಜೊತೆ ಮನೇಲಿದ್ದೆ. ಆವಾಗ ಒಂದು ಬರವಣಿಗೆ ಮಾಡುವಾಗ ನಾನು ಬರೆದು ಕೊಟ್ಟಿದ್ದು ನೆನಪಿದೆ. ಹಂಗಿಲ್ಲದೆ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ, ಅವನು ಬದುಕಿರೋ ತನಕನೂ ಹುಟ್ಟಿದಾಗಲಿಂದನೂ ಬೇರೆಯವರ ಅವಲಂಬನೆಯಲ್ಲೇ ಬದುಕಬೇಕು ಅಂತ ನಾನು ಬರ್ಕೊಟ್ಟಿದ್ದೆ. ಬಹುಶಃ ಈ ಕಾಲಿನ ದೆಸೆಯಿಂದ ಹುಟ್ಟಿದ ಮಾತೇನೋ. ಆವಾಗ ನಮ್ಮ ಸಂಸ್ಕೃತ ಕಲಿಸುವ ಗುರುಗಳ ಪರಿಚಯ ನನಗಾಗಿರಲಿಲ್ಲ. ಆವಾಗ ನಾನು ಇನ್ನೂ ಕೌಮಾರಪ್ರಾಯದ ಹುಡುಗ. ಆಗ ಆ ಟೀಚರು ಶಬಾಷ್ ಅಂದಿದ್ರು. ಬಹುಶಃ ಅಂತರಾಳದ ಮಾತು ಆವಾಗಲೇ ಬಂದಿತ್ತೇನೋ 12 ವರ್ಷದ ಹುಡುಗನ ಬಾಯಲ್ಲಿ. ಅದನ್ನು ನಮ್ಮ ಗುರುಗಳ ಬಾಯಲ್ಲಿ ಕೇಳಿದೆ. ಮತ್ತು ಏನು ಸ್ವತಂತ್ರವಾಗಿ ಬದುಕೋದು, ಇನ್ನೂ ಕೇಳ್ರಿ ಬೇಕಾದ್ರೆ ಅಂತ ಹೇಳಿದ್ರು. ಏನು ಗಾಳಿ, ನೀರು, ಬೆಳಕು, ಭೂಮಿ, ಮಣ್ಣು ಅಂತೆಲ್ಲ ಇದೆಯಲ್ಲ ಪಂಚಭೂತಗಳ ಸಹಾಯದಿಂದ ನೀವೆಲ್ಲ ಪಡ್ಕೊಂಡು ಬದುಕ್ತಿರೋದು. ಏನು ಸ್ವತಂತ್ರವಾಗಿ ಬದುಕೋದು ನಿಮ್ಮ ತಲೆ ಅಂದರು. ಮತ್ತು ಹೋಗಲಿ, ಕೊನೆಯದಾಗಿ ಏನು ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಹೇಳೋರು ಹೋಗಲಿ, ಸತ್ತಾಗ ಚೈತನ್ಯ ಇಲ್ಲದೆ ಇದ್ದಾಗ, ನಿಮ್ಮ ದೇಹದಲ್ಲಿ ಸತ್ವ ಹೋದಾಗ ಸ್ವತಂತ್ರವಾಗಿ ಹೋಗಿ ಮಲ್ಕೊಳ್ತೀರಾ ಸಮಾಧಿಲಿ? ಇಲ್ವಲ್ಲ. ಆಗಲೂ ಕೂಡ 4 ಜನರು ಹೆಗಲೇಬೇಕಲ್ಲ. ಏನು ಸ್ವತಂತ್ರ ನಿಮ್ಮ ತಲೆಕಾಯಿ ಬಜ್ಜಿ ಅಂತ ಹೇಳಿ ನಗ್ತಾ ಎದ್ದೋದ್ರು. ಅದರಿಂದ ನನಗೆ ಅವತ್ತಿಂದ ಸ್ವತಂತ್ರವಾಗಿ ಯಾರು ಬದುಕ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಗು ಬರುತ್ತೆ. ಎಲ್ಲವನ್ನೂ ಬೇರೆಯವರಿಂದ ಪಡೆಯುವ ನಿಸ್ಸಹಾಯಕ ಜೀವಿಯಾದ ಮನುಷ್ಯ ಆ ಸ್ವತಂತ್ರ ಅನ್ನುವ ಭ್ರಮೆಯ ಕಲ್ಪನೆಯನ್ನು ಹೇಗೆ ಹೊಂದಿದ್ನೋ ಏನೋ. ಆದರೂ ಸ್ವತಂತ್ರ ಅನ್ನೋ ಭ್ರಮೆಯ ಕಲ್ಪನೆಯಲ್ಲಿರುವ ಮನುಷ್ಯ ಸ್ವಲ್ಪ ಆತ್ಮವಿಶ್ವಾಸದಿಂದ ಬದುಕ್ತಾನೆ ಮತ್ತು ಬೇರೆಯವರನ್ನು ಬದುಕಲು ಬಿಡ್ತಾನೆ ಅನ್ನೋ ಒಂದು ಆಶಾವಾದ ಮಾತ್ರ ನನಗೆ ಅವತ್ತು ಗುರುಗಳ ಮಾತಿಂದ ಕಾಣಿಸ್ತು. ಅದನ್ನು ನಾನು ಓಪನ್ ಆಗಿ ಹೇಳಿದೆ ಕೂಡ. ಅದಕ್ಕೆ ಅವರು ಶಬಾಷ್ ಅಂದಿದ್ರು. ಅದು ನನ್ನ ಆಶೀರ್ವಾದ ಆಗಿತ್ತು. ಇರಲಿ ಬಿಡಿ, ಏನೇ ಆಗಲಿ, ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಹೇಳುವ ಯಾವ ಮನುಷ್ಯರ ಬಗ್ಗೆ ಕೂಡ ನಾವು ಟೀಕೆ ಮಾಡದೆ, ಬೇರೆಯವರನ್ನು ಆದಷ್ಟು ಹರ್ಟ್ ಮಾಡದೆ, ನಾವು ಸ್ವತಂತ್ರವಾಗಿ ಅನ್ವೇಷಣೆ ಮಾಡ್ಕೊಳ್ಳೋಣ. ಮಹಾವಿಷ್ಣು ಯೋಗ ಮಾಯೆಯಲ್ಲಿ, ಯೋಗ ನಿದ್ರೆಯಲ್ಲಿ ಮಲಗಿ ತನ್ನನ್ನು ತಾನು ಅನ್ವೇಷಣೆ ಮಾಡ್ಕೊತಾನಂತೆ, ಸದಾ ಯೋಗ ನಿದ್ರೆಯಲ್ಲಿ ಇರ್ತಾನಂತೆ. ಹಾಗೆ ಅದಕ್ಕೆ ಮಗು ಯಾಕೆ ಅಳುತ್ತೆ ಅಂತ ಹೇಳಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ಮಕ್ಕಳಿಗೆ. ಅದನ್ನು ಈ ವ್ಲಾಗಲ್ಲೂ ಕೂಡ ಹೇಳ್ತೀನಿ. ದೇವರ ರಾಜ್ಯದಿಂದ ಮಗು ಬರುವಾಗ ಅದು ಮನಸ್ಸಿಲ್ಲದೆ ಬರುತ್ತಂತೆ. ದೇವರು ಮಗುವನ್ನು ಕಳಿಸಿದಾಗ ಭೂಮಿಗೆ, ಅಯ್ಯೋ ನಾನು ಈ ನರಮನುಷ್ಯರ ಭೂಮಿಗೆ ಬಂದ್ಬಿಟ್ನಲ್ಲಪ್ಪ ದೈವ ಸಾನ್ನಿಧ್ಯವನ್ನು ಬಿಟ್ಟು ಅಂತ ಹುಟ್ಟಿದ ಕೂಡಲೇ ಕಿಟಾರ್ ಅಂತ ಕಿರ್ಚಿ ಅಳುತ್ತಂತೆ. ಹೊಕ್ಕಳು ಬಳ್ಳಿ ಕತ್ತರಿಸಿದಾಗ ಆಮ್ಲಜನಕದ ಸಂಪರ್ಕ ತಪ್ಪಿ ಹೋಗಿ ಶ್ವಾಸಕೋಶ ಕೆಲಸ ಮಾಡುತ್ತೆ, ಅದರಿಂದ ಕಿಕ್ ಹೊಡೆದಂಗಾಗಿ ಮಗು ಅಳುತ್ತೆ, ಉಸಿರಾಟ ಸುಗಮ ಆಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಆದರೆ ದೈವಶಾಸ್ತ್ರದ ಹಿನ್ನುಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಿಜ್ಞಾನದೊಂದಿಗೆ ಬೆರೆತಾಗ ನಾವು ಸ್ವತಂತ್ರವಾಗಿರಲು ಸಾಧ್ಯವೇ ಅಂತ ಅನಿಸುತ್ತೆ. ಎಷ್ಟೋ ಪ್ರಾಣಿಗಳು ಸ್ವತಂತ್ರವಾಗಿರ್ತವೆ ಹುಟ್ಟಿದ ಕೂಡಲೇ ಅಂತ ಹೇಳ್ತಾರೆ. ಅನಕೊಂಡಾದ ಮರಿಗಳು ಸ್ವತಂತ್ರವಾಗಿ ತಾಯಿ ಹೆರಿಗೆ ಮಾಡಿಸಿದ ಕೂಡಲೇ, ಹೆರಿಗೆ ಆದ ಕೂಡಲೇ ಹೋಗಿಬಿಡ್ತವೆ. ಜಿಂಕೆ ಸ್ವತಂತ್ರವಾಗಿ ನಡೆಯುತ್ತೆ, ಆನೆ ಮರಿ ಸ್ವತಂತ್ರವಾಗಿ ನಡೆಯುತ್ತೆ ಅಂತ ಎಲ್ಲ ಹೇಳ್ತಾರೆ. ಜಿರಾಫೆ ಮರಿ ಸ್ವತಂತ್ರವಾಗಿ ನಡೆಯುತ್ತೆ. ಆದರೂ ಸ್ವತಂತ್ರವಾಗಿ ನಡೆಯುತ್ತೆ ಅಂದರೆ ತಾಯಿ ತಂದೆಯ ಸಹಕಾರ ಇಲ್ಲದೆ ಜೀವನ ರೂಪಿಸ್ಕೊಳ್ಳೋಕ್ಕಾಗಲ್ವಾ? ಅದರಿಂದನೇ ನಾನು ಹೇಳೋದು, ಸ್ವತಂತ್ರವಾಗಿ ನಾವು ಬದುಕಬೇಕು ಅಂತ ಯಾರಿಗಾರು ಉಪದೇಶ ಮಾಡುವಾಗ ಇಷ್ಟೆಲ್ಲ ಪ್ರಕೃತಿಯ ಮಧ್ಯೆ ಸಾಲ ಪಡೆದುಕೊಂಡು ಬದುಕುವ ನಾವು ಯೋಚನೆ ಮಾಡಬೇಕು. ಸ್ವಲ್ಪ ನಮ್ರತೆ ಇದ್ದಲ್ಲಿ ಇನ್ನೂ ಜೀವನ ಸುಂದರವಾಗುತ್ತೇನೋ, ನಮ್ರತೆ ಇದ್ದಲ್ಲಿ ಸ್ವತಂತ್ರಕ್ಕೆ ಬೆಲೆ ಬರುತ್ತೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ಆ ನಮ್ರತೆಯ ಸ್ವತಂತ್ರ ಬದುಕಲು ಬಿಡುತ್ತೆ ಮತ್ತು ನಮಗೆ ವಿನಯವನ್ನು ಕಲಿಸುತ್ತೆ. ವಿದ್ಯಾ ದದಾತಿ ವಿನಯಂ ಅನ್ನೋದು ಸ್ವತಂತ್ರದ ಮೂಲ ಅರ್ಥ ಕಂಡ್ರು ಅಂತ ನಮ್ಮ ಶಿವಶಂಕರ ಅಯ್ಯರವರು ಮತ್ತು ಪೂಜ್ಯ ಗುರುಗಳಾದ ನರಸಿಂಹಶಾಸ್ತ್ರಿಗಳು ಹೇಳ್ತಾ ಇದ್ದರು. ಅವರ ನೆನಪಿನೊಂದಿಗೆ ಈ ಮಾತನ್ನು ಮುಗಿಸ್ತೀನಿ. ನಮಸ್ತೆ.